ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಜೂನ್ ತಿಂಗಳ ಭವಿಷ್ಯ. ಅದರಲ್ಲಿ ಮಿಥುನ ರಾಶಿಯ ಗ್ರಹಗತಿಗಳು ಹೇಗಿರುತ್ತೆ ಮತ್ತು ಫಲಾನುಫಲ ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲು ಗ್ರಹಗತಿಗಳು ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಗುರು ಮತ್ತು ಬುಧನ ಪ್ರಭಾವದಿಂದ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮತ್ತು ಶನಿಯ ಕಾರಣದಿಂದ ಸ್ವಲ್ಪ ಸಹನೆ, ತಾಳ್ಮೆ ತುಂಬಾ ಅಗತ್ಯವಾಗಿರುತ್ತೆ ಮಿಥುನ ರಾಶಿಯವರಿಗೆ. ಮತ್ತು ಈ ತಿಂಗಳಲ್ಲಿ ಇವರಿಗೆ ಚಿಂತನೆ ಹಾಗೂ ನಿರ್ಧಾರಗಳಲ್ಲಿ ವೇಗ ಹೆಚ್ಚಾಗುವ ಕಾಲ ಇದಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇಷ್ಟು ಗ್ರಹಗತಿಗಳು. ಈಗ ಯಾವ್ಯಾವ ಕ್ಷೇತ್ರಗಳಿಗೆ ಯಾವ ಫಲಾನುಫಲ ಕಾದಿದೆ ಅಂತ ತಿಳಿಸ್ತೀನಿ. ಉದ್ಯೋಗಸ್ಥರ ವಿಚಾರದಲ್ಲಿ ನೋಡ್ತಾ ಹೋದರೆ, ಏನು ಇವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲಿ ಉದ್ಯೋಗ ಮಾಡ್ತಾ ಇರ್ತಾರೆ, ಅಲ್ಲಿ ಬೆಳವಣಿಗೆಯನ್ನು ಕಾಣ್ಬೋದು ಇವರು. ಯಾಕಂದರೆ ಇವರಿಗೆ ಏನು ಕೆಲಸ ಮಾಡ್ತಾ ಇರ್ತೀರ ಅಲ್ಲಿನ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ಮೇಲಧಿಕಾರಿಗಳಿಂದ ಎಲ್ಲ ರೀತಿ ಇವರಿಗೆ ಸಹಕಾರ ಆಗ್ತಾ ಹೋಗುತ್ತೆ. ಮತ್ತು ಸಹೋದ್ಯೋಗಿಗಳಿಂದ ಇವರಿಗೆ ಎಲ್ಲ ಕಡೆಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಹೊಸ ಜವಾಬ್ದಾರಿ ಅಥವಾ ನಾಯಕತ್ವದ ಗುಣಗಳು ಕೂಡ ಇವರಿಗೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ. ಹೊಸ ಜವಾಬ್ದಾರಿ ಅಂತಂದರೆ ಮೇಲಧಿಕಾರಿಗಳಿಂದ ಆಗಿರ್ಬೋದು, ಇಲ್ಲ ಇವರು ಏನೇ ಒಂದು ಕೆಲಸ ಮಾಡುವಂಥದ್ದಾಗಿರ್ಬೋದು, ಅದರಿಂದ ಇವರಿಗೆ ಜವಾಬ್ದಾರಿತನ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನಾಯಕತ್ವ ಸಿಗುವ ಸಾಧ್ಯತೆಗಳು ಕೂಡ ಇವರಿಗೆ ತುಂಬಾ ಇದೆ. ಲೀಡರ್ಶಿಪ್ ಕ್ವಾಲಿಟಿ ಅಂತಂದರೆ ಏನೇ ಒಂದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಇವರ ಮುಂದಾಳತ್ವದಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಸುವಂಥ ಸಾಮರ್ಥ್ಯ ಇವರಲ್ಲಿದೆ. ಮತ್ತು IT ಕ್ಷೇತ್ರದಲ್ಲಿ ಯಾರು ಇರ್ತೀರಾ ಅಲ್ಲಿ ಅವರಿಗೆ ಒಳ್ಳೆಯ ಪ್ರಗತಿಯನ್ನು ಕಾಣಬಹುದು ಈ ತಿಂಗಳು. ವ್ಯಾಪಾರಸ್ಥರ ವಿಚಾರದಲ್ಲಿ ನೋಡ್ತಾ ಹೋದರೆ, ಈ ತಿಂಗಳಲ್ಲಿ ಲಾಭದ ಪ್ರಮಾಣ ತುಂಬಾ ನಿಧಾನವಾಗಿರ್ತಾ ಹೋಗುತ್ತೆ ಇವರಿಗೆ. ಯಾಕಪ್ಪ ಅಂತಂದರೆ ಹಳೆಯ ಗ್ರಾಹಕರು ಮರಳಿ ಬರ್ತಾ ಹೋಗ್ತಾರೆ ಅಥವಾ ಬರ್ದೇನೆ ಇರ್ಬೋದು. ಇದರಿಂದ ಇವರಿಗೆ ಲಾಭದ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆನೇ ಇರ್ತಾ ಹೋಗುತ್ತೆ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನು ಮಾಡ್ತಾ ಇರ್ತೀರಾ, ಸಣ್ಣ ಪುಟ್ಟ ಗೊಂದಲಗಳು ಬರುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಇದರಿಂದ ಸ್ವಲ್ಪ ನಿಮಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಸ್ವಲ್ಪ ತೊಗೊತಾ ಹೋಗಬೇಕು. ಇದರಿಂದ ನಿಮಗೆ ಒಳ್ಳೆಯದಾಗುವಂಥ ಸಾಧ್ಯತೆಗಳು ತುಂಬಾ ಇದೆ. ಮತ್ತು ಆನ್ಲೈನ್ ವ್ಯವಹಾರ ಮತ್ತು ಮಾರ್ಕೆಟಿಂಗ್ ಮಾಡುವಂಥ ವಿಚಾರದಲ್ಲಿ ಇವರಿಗೆ ಒಳ್ಳೆಯ ಫಲಿತಾಂಶ, ಉತ್ತಮ ಲಾಭ, ಉತ್ತಮ ಫಲ ಸಿಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ತಿಂಗಳಂತ ಹೇಳ್ಬೋದು. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಗಮನ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ನೆನಪಿನ ಶಕ್ತಿ ಕೂಡ ಚುರುಕಾಗ್ತಾ ಹೋಗುತ್ತೆ. ಮತ್ತು ವಿದೇಶ ಶಿಕ್ಷಣ ಏನು ನೀವು ಹೋಗ್ಬೇಕಂತ ಇರ್ತೀರಿ, ಈ ತಿಂಗಳಲ್ಲಿ ಇವರಿಗೆ ಹೋಗುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಪೇರೆಂಟ್ಸ್ ಮುಖಾಂತರನೇ ಹೋಗುವಂಥ ಚಾನ್ಸ್ಗಳು ತುಂಬಾ ಇದೆ ಇವರಿಗೆ. ಯಾಕಪ್ಪ ಅಂತಂದರೆ ಇವರು ಸ್ವಲ್ಪ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಸ್ವಲ್ಪ ದೂರ ಇದ್ದಷ್ಟು ಇವರ ಫಲಿತಾಂಶ ಭಾಳ ಉನ್ನತ ಸ್ಥಾನಕ್ಕೆ ಏರ್ತಾ ಹೋಗುತ್ತೆ. ಇದರಿಂದ ಇವರಿಗೆ ಒಳ್ಳೆಯ ಲಾಭ ಆಗುತ್ತೆ, ಒಳ್ಳೆಯ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಏನೇ ಮಾಡಿದ್ರೂ ಕೂಡ ಇವರಿಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ಆರೋಗ್ಯದ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಇವರಿಗೆ ನರ ಒತ್ತಡದ ಸಮಸ್ಯೆಗಳಾಗಿರ್ಬೋದು, ನಿದ್ರೆಯ ಕೊರತೆ ಆಗಿರ್ಬೋದು, ಕಣ್ಣು ಸಮಸ್ಯೆ ಆಗಿರ್ಬೋದು, ಮತ್ತು ಭುಜ ನೋವಿನ ಸಮಸ್ಯೆಗಳು ಆಗಿರ್ಬೋದು, ಮತ್ತು ಆಹಾರದಲ್ಲಿ ಸ್ವಲ್ಪ ಏರುಪೇರು ಆಗಿರ್ಬೋದು. ಈ ರೀತಿಯ ಸಮಸ್ಯೆಗಳು ಕಾಣುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಏನೇ ಒಂದು ಸಮಸ್ಯೆಗಳು ಕಂಡರೂ ಸಹಿತ ವೈದ್ಯರ ಸಲಹೆ ಪಡೆದಷ್ಟು ನಿಮಗೆ ತುಂಬಾ ಮುಖ್ಯ, ತುಂಬಾ ಅಗತ್ಯ, ನಿಮಗೆ ತುಂಬಾ ಒಳ್ಳೆಯದಾಗುವಂಥ ಚಾನ್ಸ್ಗಳು ತುಂಬಾ ಇದೆ. ಇಲ್ಲ ಅಂತಂದರೆ ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಬೆಳೆದು ಬಿಟ್ಟು ನಿಮಗೆ ಕುತ್ತಾಗುವ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಸ್ವಲ್ಪ ಚಿಂತನೆಗಳು ಜಾಸ್ತಿ ಇರುತ್ತೆ. ಯಾಕಪ್ಪ ಅಂತಂದರೆ ಮಳೆಯ ನಿರೀಕ್ಷೆ ಮಾಡ್ತಾ ಇರ್ತೀರಾ ಅಥವಾ ಕೃಷಿ ಯೋಜನೆಗಳಲ್ಲಿ ಭಾಳನೇ ಚಿಂತನೆ ಆಗ್ತಾ ಹೋಗುತ್ತೆ. ಬೆಳೆಗಳ ಮೇಲೆ ಸ್ವಲ್ಪ ಭಾಳನೇ ಕಾಳಜಿ ವಹಿಸ್ತಾ ಹೋಗ್ತೀರಾ. ಇದರಿಂದ ನಿಮಗೆ ತುಂಬಾ ಹಾನಿ ಉಂಟಾಗುವಂಥ ಚಾನ್ಸ್ಗಳು ತುಂಬಾ ಇದೆ. ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಲಾಭ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಆದಷ್ಟು ನೀವು ಚಿಂತನೆಯನ್ನು ಮಾಡೋದನ್ನು ಬಿಟ್ಟು ಏನು ಮಾಡುವಂಥ ಕೆಲಸ ಕಾರ್ಯಗಳು ಅದರ ಮೇಲೆ ಗಮನ ವಹಿಸಿ. ಆದಷ್ಟು ನಿಮಗೆ ಒಳ್ಳೆಯ ಲಾಭ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಪಶುಸಂಗೋಪನೆ ಏನು ಮಾಡ್ತಾ ಇರ್ತೀರಾ ಅವರಿಗೆ ಒಳ್ಳೆಯ ಲಾಭ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಅದರಿಂದನೇ ನೀವು ಏಳಿಗೆ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ ಈ ತಿಂಗಳಲ್ಲಿ ರೈತರಿಗೆ. ಸ್ವಲ್ಪ ಅದರ ಬಗ್ಗೆ ಕಾಳಜಿ ವಹಿಸಿ, ಸ್ವಲ್ಪ ಚಿಂತನೆಯನ್ನು ಮಾಡೋದನ್ನು ಬಿಡಿ.
ಏನೇ ಒಂದು ಬಂದರೂ ಸಹಿತ ದೃಢವಾಗಿ ನಿಂತು ಗಟ್ಟಿತನದಿಂದ ಎಲ್ಲ ರೀತಿ ಎದುರಿಸ್ತಾ ಹೋಗಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಪ್ರೀತಿ ಸಂಬಂಧಗಳಲ್ಲಿ ಮಾತು ಭಾಳ ಮುಖ್ಯ. ಮಾತಿನಿಂದ ಏನು ಬೇಕಾದರೂ ಆಗ್ಬೋದು. ಒಂದು ಸಂಬಂಧ ಮುರಿದು ಹೋಗ್ಬೋದು ಮಾತಿನಿಂದ, ಒಂದು ಸಂಬಂಧ ಕೂಡ್ಲೂಬೋದು. ಇದರಿಂದ ಸ್ವಲ್ಪ ಮಾತಿನ ಮೇಲೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಾ ಹೋಗಿ. ಏನು ಪ್ರೀತಿ ಪ್ರೇಮ ಮಾಡ್ತಾ ಇರ್ತೀರಾ, ನಾನು ಅನ್ನೋದನ್ನು ಬಿಟ್ಟು ನಮ್ಮದು ಅಂತ ಬಾಳೋದ್ರಿಂದ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಹಳೆಯ ತಪ್ಪು ಅರ್ಥಗಳು ನಿವಾರಣೆ ಆಗಬಹುದು. ನಿಮ್ಮ ಏನೋ ಒಂದು ಹಳೆಯ ತಪ್ಪಾಗಿರ್ಬೋದು, ಏನು ಇಬ್ಬರ ಮಧ್ಯೆ ಸಂಶಯ ಆಗಿರ್ಬೋದು, ಅನುಮಾನ ಹುಟ್ಟುತ್ತಾ ಹೋಗುತ್ತೆ. ಇದರಿಂದ ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಗಟ್ಟಿತನ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಸಂಬಂಧ ಕೂಡ್ತಾ ಹೋಗುತ್ತೆ. ಮತ್ತು ಏನು ಇಷ್ಟು ದಿನ ಒಂಟಿಯಾಗಿರ್ತೀರ, ಪ್ರೀತಿ ಪ್ರೇಮ ಅಪೇಕ್ಷೆ ಪಡ್ತಾ ಇರ್ತೀರ, ಸಂಗಾತಿಯನ್ನು ಹುಡುಕ್ತಾ ಇರ್ತೀರ, ಈ ತಿಂಗಳಲ್ಲಿ ನಿಮಗೆ ಹೊಸ ಪರಿಚಯ ಆಗಿ ಒಳ್ಳೆಯ ಸಂಗಾತಿಗಳು ನಿಮಗೆ ಕೈ ಹಿಡಿತಾ ಹೋಗ್ತಾರೆ. ಅದರಿಂದ ನಿಮ್ಮ ಜೀವನ ಟರ್ನ್ ಆಗ್ತಾ ಹೋಗುತ್ತೆ. ಏನೇ ಇದ್ರೂ ಸಹಿತ ಮಾತಿನ ಮುಖಾಂತರನೇ ಎಲ್ಲ ರೀತಿ ಸರಿಪಡಿಸ್ತಾ ಹೋಗಿ. ಮದುವೆ ಯೋಚನೆ ಏನು ಮಾಡ್ತಾ ಇರ್ತೀರಾ, ಮಾತುಕತೆ ಮುಂದುವರಿಸ್ಬೋದು. ಆದರೆ ಸ್ವಲ್ಪ ಕುಟುಂಬಸ್ಥರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ಅವರಿಗೆ ಅವ್ರ ಕಡೆಯಿಂದ ನಿಧಾನಗತಿಯ ಒಪ್ಪಿಗೆ ಬರ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಸ್ವಲ್ಪ ಅವರು ಕೂಡ ಯೋಚನೆ ಮಾಡಬೇಕಲ್ವಾ, ಮದುವೆ ಯಾವ ರೀತಿ ಆಗುತ್ತೆ, ಏನು ಎತ್ತ ಅಂಥೇಳಿ ಸ್ವಲ್ಪ ಅವರು ಕೂಡ ಯೋಚನೆಯನ್ನು ಮಾಡಿ ಜೂನ್ ಅರ್ಧ ಭಾಗ ಆದಮೇಲೆ ಅವರಿಂದನೇ ನಿಮಗೆ ಒಪ್ಪಿಗೆ ಸಿಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣದ ಅರಿವು ತುಂಬಾ ಸರಾಸರಿಯಾಗಿ ಮೇಲ್ಪಟ್ಟಿರ್ತವೆ. ಆದ್ದರಿಂದ ಅನಾವಶ್ಯಕ ಖರ್ಚುಗಳು ಮಾಡ್ತಾ ಹೋಗ್ತೀರಾ. ಈಗ ದುಡ್ಡು ಬರ್ತಾ ಇದೆ ಅಂತಂದಮೇಲೆ ಖರ್ಚುಗಳು ಮಾಡ್ತೀರಾ. ಯಾಕಪ್ಪ ಅಂತಂದರೆ ಒಂದು ಬಟ್ಟೆ ತೊಗೊಳೋದಾಗಿರ್ಬೋದು, ವಾಹನ ಖರೀದಿ ಮಾಡೋದಾಗಿರ್ಬೋದು, ಇಲ್ಲ ಆಸ್ತಿ ಪಾಸ್ತಿ ಖರೀದಿ ಮಾಡೋದಾಗಿರ್ಬೋದು, ಇಲ್ಲ ಅನಗತ್ಯ ಆರೋಗ್ಯದ ಮೇಲೆ ಖರ್ಚುಗಳು ಬರ್ತಾ ಹೋಗ್ಬೋದು. ಈ ರೀತಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಖರ್ಚುಗಳ ಮೇಲೆ ಜಾಗ್ರತೆಯನ್ನು ವಹಿಸಿ. ಯಾಕಂದರೆ ಇವತ್ತು ನೀವು ಜಾಗ್ರತೆ ವಹಿಸಿದರೆ ಮುಂದೆ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಹಣದ ಅರಿವು ತುಂಬಾ ಚೆನ್ನಾಗಿದ್ದರೂ ಸಹಿತ ಸ್ವಲ್ಪ ಖರ್ಚುಗಳ ಮೇಲೆ ಸ್ವಲ್ಪ ಕೈಯನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಖರ್ಚು ಮಾಡಿ. ಇದರಿಂದನೇ ನಿಮಗೂ ಕೂಡ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಜೂನ್ ಮೊದಲ ಅರ್ಧ ಭಾಗದಲ್ಲಿ ಸ್ವಲ್ಪ ಏರುಪೇರು ಆದರೂ ಸಹಿತ ಜೂನ್ ಎರಡನೇ ಭಾಗದಲ್ಲಿ ಎಲ್ಲ ರೀತಿ ಶುಭ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಇದರಿಂದ ನಿಮಗೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನೂ ನಿಮ್ಮಲ್ಲಿ ಹೆಚ್ಚಿನ ಸಮಸ್ಯೆಗಳು, ಕಿರಿಕಿರಿಗಳು, ಅಡೆತಡೆಗಳು, ಮನಸ್ತಾಪಗಳು, ಗುಪ್ತ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಬುಧವಾರ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಅವನ ದರ್ಶನವನ್ನು ಪಡೆಯೋದ್ರಿಂದ ಎಲ್ಲ ರೀತಿ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ. ಇನ್ನು ಇದು ಬಿಟ್ಟು ಏನೋ ಜಾಸ್ತಿ ಸಮಸ್ಯೆಗಳು ನಿಮ್ಮಲ್ಲಿ ಕಾಡ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.